ಆಸ್ತಿಕತೆ ಮತ್ತೆ ನಾಸ್ತಿಕತೆಯ ಮಧ್ಯೆ ಬರುವಾಗ ಐ ಥಿಂಕ್ ಕಾಯುವಂಥ ನಂಬಿಕೆಗಳು ಬೇರೆ, ಮೂಢನಂಬಿಕೆಗಳು ಬೇರೆ. ಮೂಢನಂಬಿಕೆಗಳನ್ನ ಖಂಡಿತ ವಿರೋಧಿಸಬೇಕು. ಆ್ಯಂಡ್ ಆಚರಣೆಗಳು ಅಂತ ಬಂದಾಗ ಐ ಥಿಂಕ್ ತುಂಬ ಥರದ ಆಚರಣೆಗಳಿವೆ. ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಪ್ಪ ಒಂದು ಕೆಂಡ ಬೇಕಾದ್ರೆ ಪೂಜೆ ಮಾಡಿದ್ರು. ಅದನ್ನು ಎಷ್ಟೊಂದು ಜನ ಅದು ಐ ಡೋಂಟ್ ನೋ, ನನಗೆ ಅದು ಯಾರ್ಯಾರ್ದು ಯಾವ್ಯಾವುದು ಅಂತಲೂ ಗೊತ್ತಿಲ್ಲ. ಬಟ್ ಅದು ಮಡಿವಾಳ ಪದ್ಧತಿಲಿ ಮಾಡೋದಲ್ವಾ ಅಂತ. ಬಟ್ ಅಲ್ಲಿ ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನು. ಐ ಥಿಂಕ್ ಅಷ್ಟು ಚೆನ್ನಾಗಿ ನಮ್ದೆಲ್ಲ ಮಿಕ್ಸ್ ಆಗೋಗಿದೆ ಅಲ್ವಾ ಎಲ್ರೂ. ಈಗ ನನ್ನ ಕೊಂಡಾಯೋದು ಇದೆಲ್ಲದನ್ನು ನನ್ನ ಚೈಲ್ಡ್ಹುಡ್ಡಿಂದ ನನ್ನ ಜಾತ್ರೆಯಲ್ಲಿ ನಾನು ನೋಡ್ಕೊಂಡು ಬಂದಿರೋದು. ಅದು ನನಗೆ ಜನಪದ, ಅದು ನನಗೆ ಜನಪದ ಅದು ಅಭಿರ್ಬದ್ರಲ್ಲಿ ಇಟ್ಕೊಂಡು ಅದು ನನಗೆ ಜನಪದ. ನನ್ನ ಮಗು ಥರ ನಾನು ಎಂಜಾಯ್ ಮಾಡಿದ್ದೀನಿ ಎಲ್ಲ ಪ್ರೋಸೆಸ್ಸು. ನನಗೆ ಅದು ಯಾವುದ್ರಲ್ಲಿ ನಾನು ತಪ್ಪುಗಳು ಕಂಡಿಲ್ಲ. ನನ್ನ ಆಸ್ತಿಕತೆ ಮತ್ತು ನಾಸ್ತಿಕತೆ ಅಂತ ಬಂದರೆ ಆಗಿಲ್ಲ. ನನ್ನ ಜೀವನದ ಎಕ್ಸಾಂಪಲ್ ಕೊಡ್ತೀನಿ. ಏನಾಗುತ್ತೆ, ನನ್ನ ತಾಯಿ ಮಿಷನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಸಣ್ಣ ಸರ್ಜರಿ ಇತ್ತು. ನನಗೆ ಐ ನೋ ಸೈನ್ಸ್, ನನಗೆ ಸೈನ್ಸ್ ಗೊತ್ತಿದೆ, ನನ್ನ ಡಾಕ್ಟರ್ಗಳಿಗೆ ಸೈನ್ಸ್ ಗೊತ್ತಿದೆ. ಅದೊಂದು ಸಣ್ಣ ಸರ್ಜರಿ. ಆದರೆ ನಮ್ಮ ತಾಯಿ ಆಪರೇಷನ್ ಥಿಯೇಟರ್ ಹೋಗ್ಬೇಕಾರೆ ಜೇಂಕಲ್ ಸಿದ್ದಪ್ಪ ಅಂತ ಕೈ ಮುಕ್ಕೊಂಡು ಹೋಗ್ತಾರಲ್ಲ, ಜೇಂಕಲ್ ಸಿದ್ದಪ್ಪ ಇಸ್ ಎ ಹೋಪ್ ಫಾರ್ ಜೇಂಕಲ್ ಸಿದ್ದಪ್ಪ ಅವ್ರಿಗೊಂದು ಶಕ್ತಿ. ಸೊ ಅದನ್ನು ನಾನು ಅವಳಿಗೆ ಆ ಶಕ್ತಿನ, ಆ ನಂಬಿಕೆನ ನಾನು ಗೌರವಿಸ್ಬೇಕಲ್ವ. ಹಾಗೆ ಅದು ಐ ಥಿಂಕ್ ಎಲ್ಲದನ್ನು ನಾವು ತುಂಬ ಡೈಸೆಕ್ಟ್ ಮಾಡಿ ಎಲ್ಲದನ್ನು ತುಂಬ ಏನೇನೋ ಹಾಕಿ ನೋಡೋಕ್ಕೂ ಆದರೆ ಇವತ್ತು ನಾವು ಯಾವ ಕಾರಣಕ್ಕೂ ನಾವೆಲ್ಲರೂ ಒಟ್ಟಿಗೆ ಬರೋಕ್ಕಾಗಲ್ಲ. ಹಂಗೆ ಸಾಕಷ್ಟು ವಿಷಯಗಳಿದೆ. ಅದನ್ನ ನಾನು ಮತ್ತೆ ಇವಾಗ ಮಾತಾಡೋಕ್ಕೋದ್ರೆ ಮದುವೆ ಬಿಟ್ಟು ಅದೆಲ್ಲದನ್ನು ಬೇರೆ 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 ಡಿಸ್ಕಷನ್ಗಳು. ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ನನ್ನನ್ನು ಪ್ರಶ್ನೆ ಮಾಡ್ತಿರೋರು ಕೂಡ ಥ್ಯಾಂಕ್ ಯು. ಏನಂದ್ರೆ ಇಟ್ಸೋಕೆ ಅಂದ್ರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇದೆ, ನಿಮ್ಮ ಪ್ರೀತಿ ಕೂಡ ಇದೆ. ಅಂದ್ರೆ ನಾನು ಕೂಡ ಇನ್ನು ತುಂಬಾ ಕಲಿತಾ ಇರ್ತೀನಿ, ಇವಾಲ್ವ್ ಆಗ್ತಾ ಇರ್ತೀನಿ ಪ್ರತಿಯೊಂದು.